ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವಿಸ್ಮಯ ಲೋಕ ವಿತ್ ಅಮ್ಮು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಯಾರ್ಯಾರು ಹೊಸದಾಗಿ ಈ ವಿಡಿಯೋನ ನೋಡ್ತಾ ಇದ್ದೀರೋ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಈ ಮಂಡ್ಯದ ವಿಡಿಯೋನ ಬೆಳೆಸಿ. ಇವತ್ತಿನ ಸ್ಪೆಷಲ್ ಏನಪ್ಪ ಅಂತಂದರೆ ಕರ್ನಾಟಕದ ಊಟಿಯಾದ ಭೂಲೋಕದ ಸ್ವರ್ಗ ಅಂತ ಹೇಳ್ಬಹುದಾದಂತಹ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ. ಇಲ್ಲಿಗೆ ಹೇಗಪ್ಪ ಹೋಗೋದು ಅಂದರೆ ಮೈಸೂರಿನಿಂದ ಗುಂಡ್ಲುಪೇಟೆಗೆ ಹೋಗಿ ಗುಂಡ್ಲುಪೇಟೆಯಿಂದ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಟಿಕೆಟ್ ತೊಗೋಬೇಕು. ಸೊ ಗೌರ್ಮೆಂಟ್ ಬಸ್ಸಿಂದ ಕೂಡ ಹೋಗಬಹುದು. ಮೈಸೂರಿನಿಂದ 65 ಕಿಲೋಮೀಟರ್ ಆಗುತ್ತೆ. ಈಗ ನಾವು ಗುಂಡ್ಲುಪೇಟೆಯಿಂದ ಹೊರಟಿದ್ದೀವಿ. ವರ್ಷದ 360 ದಿನ ಪೂರ್ತಿ ಹಿಮ ಬೀಳುವ ಪ್ರದೇಶ ಈ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ. ಇದನ್ನು ನಾವು ಸಿಂಪಲಾಗಿ ತಿಳ್ಕೊಬೇಕಂದ್ರೆ ಕೃಷ್ಣನ ದೇವಸ್ಥಾನ ಅಂತ ಕೂಡ ಹೇಳ್ಬಹುದು. ಬಂಡೀಪುರ ನ್ಯಾಷನಲ್ ಪಾರ್ಕ್ನಲ್ಲಿ ಹೈಯೆಸ್ಟ್ ಬೀಟ್ ಕೂಡ ಇದು ಹೊಂದಿದೆ. ಈಗ ನಾವು ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಫಾರೆಸ್ಟ್ ಗೇಟ್ ಹತ್ರ ಬಂದಿದ್ದೀವಿ. ಟೈಮಿಂಗ್ಸ್ ಬಂದು ಬೆಳಗ್ಗೆ 8:30 ಸಂಜೆ 4 ಗಂಟೆ ತನಕ. ಇಲ್ಲಿ ಟಿಕೆಟ್ ತೊಗೋಬೇಕು. ಗಂಡಸರಿಗೆ 60 ರೂಪಾಯಿ ಅಂತ ಅಪ್ ಆ್ಯಂಡ್ ಡೌನ್ ಬಸ್ ಚಾರ್ಜ್ ತೊಗೋತಾರೆ. ಹೆಂಗಸರು ಬಂದು ಆಧಾರ್ ಕಾರ್ಡ್ನ ತೋರಿಸಿ ಫ್ರೀ ಟಿಕೆಟ್ ತೊಗೋತಾರೆ. ಹಾಗೆ ಈ ಆರ್ಚ್ ನೋಡಿ, ಇಲ್ಲಿ ಯಾವೆಲ್ಲ ಪ್ರಾಣಿಗಳು ಇವೆ ಅಂತ ಆ ವಿಗ್ರಹದಲ್ಲಿ ಕೆತ್ತಿದ್ದಾರೆ. ಅವೇ ಜಿಂಕೆ, ಹುಲಿ, ಕಾಡೆಮ್ಮೆ, ಆನೆಗಳ ಕಂಪ್ಲೀಟ್ ಪ್ರವೇಶ ಈ ಪ್ರದೇಶ. ನಾವು ಲೈನಲ್ಲಿ ನಿಂತ್ಕೊಂಡು ಆಧಾರ್ ಕಾರ್ಡ್ ತೋರಿಸಿ ಟಿಕೆಟ್ ತಗೊಂಡ್ವಿ. ಪ್ಲಾಸ್ಟಿಕ್ ಐಟಮ್ಗಳನ್ನ ನಾವು ಯೂಸ್ ಮಾಡೋ ಹಾಗಿಲ್ಲ. ಸೊ ಅದರಿಂದ ಎಲ್ಲರ ಬ್ಯಾಗ್ಗಳನ್ನು ಚೆಕ್ ಮಾಡ್ತಾರೆ. ಪ್ಲಾಸ್ಟಿಕ್ ಬಾಟ್ಲ್ಗಳನ್ನು ಹೇಗೆ ಬಿಸಾಕಿದ್ದಾರೆ ನೋಡಿ. ಈ ಜಾಗ ಪ್ಲಾಸ್ಟಿಕ್ ಮುಕ್ತ ಪ್ರದೇಶ. ಸ್ವಚ್ಛ ಭಾರತದ ಕನಸು ನನಸಾಗಿಸುತ್ತಿದೆ ಈ ಪ್ರದೇಶದಲ್ಲಿ. ನೋಡಿ, ಟಿಕೆಟ್ ತೊಗೊಳೋದಕ್ಕೂ ಲೈನಲ್ಲೇ ಹೋಗಬೇಕು. ನಂತರ ಟಿಕೆಟ್ ತೊಗೊಂಡಾದ್ಮೇಲೂ ಕೂಡ ಲೈನಲ್ಲೇ ಹೋಗಿ ನಿಂತ್ಕೋಬೇಕು. ಸೊ ಎಲ್ಲರೂ ನಿಂತಿದ್ದಾರೆ, ನಾವು ನಿಂತಿದ್ದೀವಿ. ಈ ಬಂಡೀಪುರ ಫಾರೆಸ್ಟ್ ತನಕ ಅಷ್ಟೇ ಓನ್ ವೆಹಿಕಲ್ಲು. ಅಲ್ಲಿಂದ ಗೌರ್ಮೆಂಟ್ ಬಸ್ಸಲ್ಲೇ ಹೋಗಬೇಕು. ಒಳಗಡೆ ಪ್ರೈವೇಟ್ ವೆಹಿಕಲ್ಗಳಿಗೆ ಪ್ರವೇಶ ಇಲ್ಲ. ಸೊ ನೋಡಿ, ಬಸ್ಸು 10 ನಿಮಿಷಕ್ಕೂ ಕೂಡ ಒಂದೊಂದು ಬಸ್ ಬರ್ತಾ ಇವೆ. ಸೊ ಆ ಬಸ್ ಹತ್ತಬೇಕಾದ್ರೂ ಲೈನಲ್ಲೇ ಹತ್ತಬೇಕು. ಹಾಗೆಯೇ ಸ್ಟ್ಯಾಂಡಿಂಗ್ ಮಾತ್ರ ಇಲ್ಲ, ಎಲ್ಲರೂ ಸೀಟಲ್ಲೇ ಕೂತ್ಕೋಬೇಕು. ಯಾರನ್ನ ಪ್ರೀತಿ ಮಾಡ್ತೀಯೋ ಅವ್ರ ಹೆಸರು ಹೇಳಲ್ವಾ? ಹೇಳಕ್ಕಾಗಲ್ಲ, ಯಾಕೆಂದ್ರೆ ಅವಳ ಹೆಸರು ಹೇಳಿ ಅವಳ ಹೆಸರಿಗೆ ಕೆಟ್ಟ ಹೆಸರು ತರಬಾರ್ದು ಅಂತ. ಆದ್ರೆ ನಾನು ಒಂದಂತೂ ನಿಜ ಹೇಳ್ತೀನಿ, ಅವಳಿಗೂ ನನ್ನ ಮೇಲೆ ಪ್ರೇಮ ಇದೆ. ಸದ್ಯಕ್ಕೆ ನನ್ನ ಪ್ರೇಮನ ಅವಳು ಮರ್ತಿದ್ದಾಳೆ ಅಷ್ಟೇ. ಸಿಂಪಲ್ಲಾಗಿ ಒಂದು ರೀಲ್ಸ್ ವಿಡಿಯೋ ಹಾಕಿದ್ವಿ. ಈ ರಸ್ತೆ ನೋಡೋದಕ್ಕೆ ತುಂಬ ಅಂದರೆ ತುಂಬ ಸುಂದರವಾಗಿದೆ. ನೋಡೋದಕ್ಕೆ 2 ಕಣ್ಣು ಕೂಡ ಸಾಲದು. ನೀವೇ ನೋಡಿ ಹೇಗಿದೆ ಅಂತ. ಈ ಥರದ ರಸ್ತೆನ ನಾವು ಹಾಲಿವುಡ್ ಮೂವಿನಲ್ಲೂ ಕೂಡ ನೋಡ್ತೀವಲ್ಲ, ಹಾಗೆ ಅದೇ ರೀತಿ ಈ ರಸ್ತೆನೂ ಇದೆ. ಇದನ್ನು ನಾವು ರಸ್ತೆನ ನೋಡಬೇಕು ಅಂತ ಹೇಳಿದ್ರೆ ಫ್ರಂಟ್ ಸೀಟಲ್ಲಿ ಕೂತ್ಕೊಂಡ್ರೆ ತುಂಬ ಚೆನ್ನಾಗಿ ನೋಡ್ಬೋದು, ಅಥವಾ ಕಿಟಕಿ ಪಕ್ಕ ಕೂತ್ಕೊಂಡ್ರೆ ನಾವು ಇನ್ನೂ ಚೆನ್ನಾಗಿ ನೋಡಬಹುದು. ನೋಡಿ, ನಾವು ಬೆಟ್ಟದ ಹತ್ರನೇ ನಿಯರ್ ಬೈ ಬಂದ್ವಿ. ಹೇಗೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ಕೃಷ್ಣನ ವಿಗ್ರಹ ಯಾವ ರೀತಿ ಇದೆ ಫ್ರಂಟ್ ಆರ್ಚಲ್ಲಿ ಅಂತೇಳಿ ತುಂಬ ಸುಂದರವಾಗಿದೆ. ಇವರು ನಮ್ಮ ಸಿಸ್ಟರ್ ನೋಡಿ, ಹಾಯ್ ಮಾಡ್ತಿದ್ದಾರೆ. ಫೈನಲಿ ಕೊನೆಗೂ ಬಂದ್ವಿ. ಐತಿಹಾಸಿಕ, ಧಾರ್ಮಿಕ, ಪ್ರಾಕೃತಿಕ ಒಳಗೊಂಡ ನಮ್ಮ ಮೈಸೂರಿಗೆ ಸಮೀಪವಿರುವ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನಲ್ಲಿದೆ. ಸಮುದ್ರ ಮಟ್ಟದಿಂದ 4770 ಅಡಿ ಎತ್ತರವಿರುವ ಹಿಮ ಮತ್ತು ಮಂಜಿನ ವಾತಾವರಣದಿಂದ ಆವೃತವಾಗಿರುವ ದಕ್ಷಿಣ ಗೋವರ್ಧನಗಿರಿ ಎಂದು ಕರೆಯಲ್ಪಡುವ ಶ್ರೀ ಹಿಮವದ್ ಗೋಪಾಲಸ್ವಾಮಿ ದೇವಸ್ಥಾನವಿದು.
ಪ್ರಪಂಚದಲ್ಲಿ ನನ್ಗಿಂತ ಹೆಚ್ಚಾಗಿ ಯಾರನ್ನು ಪ್ರೀತಿಸಲ್ಲ ಅಂತ ಮಾತ್ ಕೊಡು. ಅದೇನ್ ಬೇಕಾದ್ರೂ ಆಗ್ಲಿ, ನಾನ್ ಯಾವಾಗ್ಲೇ ನಿನ್ನ ಕರೆದ್ರೂನು ನೀನ್ ಬರ್ತೀಯ ಅಂತ. ನೀನದೆಲ್ ಬೇಕಾದ್ರೂ ಇರು, ಯಾರ್ ಜೊತೆಲಾದ್ರೂ ಇರು, ಮಾತ್ ಕೊಡು ಕೃಷ್ಣ. ಮಾತು ಕೊಟ್ಟಿದ್ದೀನಿ. ಇಲ್ಲಿ ನೋಡಿ ಗರುಡ ದೇವ ವಿಗ್ರಹ ಹೇಗಿದೆ. ಇಲ್ಲಿ ತುಳಸಿ ಕಟ್ಟೆ ಎಷ್ಟುದ್ದ ಇದೆ. ಹಾಗೆ ಅದರ ಹಿಂದೆ ನೋಡಿ ಮಕ್ಕಳಾಗದೇ ಇರುವವರು ಬಂದು ಇಲ್ಲಿಗೆ ಹರಕೆ ಕಟ್ಟಿ ಹೋದರೆ ಮಕ್ಕಳಾಗುತ್ತಂತೆ. ಇಲ್ಲಿ ನೋಡಿ ಹಾಗೆ ಊಟದ ವ್ಯವಸ್ಥೆನೂ ಕೂಡ ಇದೆ ಇಲ್ಲಿ. ನೋಡಿ ನಾವು ಊಟ ಹಾಕ್ಸ್ಕೊಬಂದಿದ್ದೀವಿ. ಸಿಹಿ ಪೊಂಗಲ್ಲು, ಖಾರ ಪೊಂಗಲ್ಲು. ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ಈ ಟೆಂಪಲ್ನ ಸಿಂಪಲ್ ಹಿಸ್ಟ್ರಿ ಏನಪ್ಪ ಅಂದರೆ, ಈ ಟೆಂಪಲ್ ಚೋಳರ ಕಾಲದ ದೇವಾಲಯ. ಹೊಯ್ಸಳರು ಆಳಿದಂತಹ ಜಾಗದಲ್ಲಿ 1315ನೇ ಇಸವಿಯ 14ನೇ ಶತಮಾನದಲ್ಲಿ ಚೋಳ ಬಲ್ಲಾಳರವರು ಇಲ್ಲಿ ದೇವಸ್ಥಾನ ಕಟ್ಟಿಸಿದರಂತೆ. ಅದಕ್ಕಿಂತ ಮುಂಚೆನೇ ಇಲ್ಲಿ ಶ್ರೀಕೃಷ್ಣನ ಪ್ರತಿಷ್ಠಾಪನೆಯನ್ನು ಋಷಿ ಅಗಸ್ತ್ಯ ಮುನಿಗಳು ಇಲ್ಲಿ ಮಾಡಿದರಂತೆ. ಇದು ಬಹಳ ಪವರ್ಫುಲ್ ದೇವರು. ಯಾವುದೇ ಒಂದು ಒಳ್ಳೆ ಕೆಲಸ ಆಗಬೇಕು ಅಂದರೆ ಪ್ರತಿಯೊಬ್ಬರು ಬಂದು ಇಲ್ಲಿ ಪೂಜೆ ಮಾಡಿಸುತ್ತಾರಂತೆ. ಯಾರಾದರೂ ಕನಸುಗಳನ್ನು ಇಟ್ಕೊಂಡಿದ್ರೆ ಬನ್ನಿ ಪೂಜೆ ಮಾಡಿಸಿ ನಿಮ್ಮ ಕನಸುಗಳ ಆಸೆಗಳನ್ನು ನನಸು ಮಾಡಿಕೊಳ್ಳಿ, ಆಸೆಗಳನ್ನು ಈಡೇರಿಸಿಕೊಳ್ಳಿ. ನೋಡಿದ್ರಲ್ಲ, ಸೊ ಈ ಪ್ಲೇಸ್ನ ರೈಟ್ ಸೈಡ್ ಹತ್ರ ಬಂದರೆ ಫೋಟೋ ತಗೊಳ್ಳೋದಕ್ಕೆ ತುಂಬ ಚೆನ್ನಾಗಿರೋ ಜಾಗ ಅದು. ಸೊ ಎಲ್ಲರೂ ಕೂಡ ಅಲ್ಲಿ ಸೆಲ್ಫಿನ ತಗೋತಾರೆ. 5:30 ಆದಮೇಲೆ ಆ ದೇವಸ್ಥಾನದಲ್ಲಿ ಯಾರೂ ಕೂಡ ಇರೋದಿಲ್ಲ. ಯಾಕಂದರೆ ಅಲ್ಲಿಗೆ ಒಂದು ಆನೆ ಬರುತ್ತಂತೆ. ಸೊ ಆನೆ ಬಂದು ಅಲ್ಲಿ ಊಟ ಏನಾದರೂ ಇಟ್ಟಿದ್ರೆ ತಿನ್ನುತ್ತಂತೆ. ಸೊ ಅದರಿಂದ 5:30ನೇ ಲಾಸ್ಟ್. ಇಲ್ಲಿ ಓನ್ ವೆಹಿಕಲ್ ನಿಲ್ಲಿಸುವಂತಹ ಸ್ಥಳ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.